ಸೆರಾ ಬಂದ ನಂತರ ತುಂಬಾ ಚೇಂಜಸ್ ನಾನು ನೋಟಿಸ್ ಮಾಡಿದ್ದೇನೆ. ಈಗ 2 ಫ್ಲೋರ್ಸ್ ಹತ್ತಿದ್ರು ಕೂಡ ಕಾಲು ನೋವು ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದ ನಂತರ ಮಂಡಿ ನೋವು ಕಂಪ್ಲೀಟ್ ವಾಸಿ ಆಗಿದೆ. ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ನಮ್ಮ ಜೊತೆ ಪಲ್ಲವಿ ಸಿಸ್ಟರ್ ಇದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ, ಉಡುಪಿ ಸೆರಾಕೆರೆಗೆ ಬಂದು ಅವರ ಹೆಲ್ತ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಅಂತ ಹೇಳಿ. ಸಿಸ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಮಣಿಪಾಲಿಂದ ಬರ್ತೇನೆ. ಓಕೆ, ನೀವು ಸೆರಾಕೆರೆಗೆ ಬರೋ ಮುಂಚೆ ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು? ನಮಗೆ ಯೂಟ್ಯೂಬ್ ಇಂದ ಗೊತ್ತಾದದ್ದು ಮೇಡಮ್. ಓಕೆ, ಯೂಟ್ಯೂಬ್ ನೋಡಿ ನೀವು ಸೆರಾಕೆರೆಗೆ ಬಂದಿರುವಂತದ್ದು. ನೀವು ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನಂಗೆ ಆಕ್ಚುಲಿ ಕಾಲ್ ತುಂಬಾ ನೋವಿತ್ತು. ಕಾಲಲ್ಲಿ ಎಸ್ಪೆಷಲಿ ಮಂಡಿ ತುಂಬಾ ನೋವಿತ್ತು. ಅಂದ್ರೆ ಒಂದು ಸ್ಟೆಪ್ಸ್ ಹತ್ತಿದ್ರು ಕೂಡ ತುಂಬಾ ಪೇನ್ ಬರೋದು, ಮತ್ತೆ ರಾತ್ರಿ ತುಂಬಾ ಕ್ರ್ಯಾಂಕ್ಸ್ ಹಿಡಿತಾ ಇತ್ತು, ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇತ್ತು ನನಗೆ. ಅಂದ್ರೆ ತುಂಬಾ ಬ್ಲೀಡಿಂಗು ಹೆವಿ ಆಗ್ತಿತ್ತು, ಪ್ಲಸ್ ಹೊಟ್ಟೆ ನೋವು ತುಂಬಾ ಬರ್ತಾ ಇತ್ತು. ಇವಾಗ ನಿಮ್ಮ ಬಾಡಿಯಲ್ಲಿ ಯಾವ ರೀತಿ ಚೇಂಜಸ್ ಇದೆ? ಈಗ ಸೆರಾಕೆರೆಗೆ ಬಂದ ನಂತರ ತುಂಬಾ ಚೇಂಜಸ್ ನಾನು ನೋಟಿಸ್ ಮಾಡಿದ್ದೇನೆ. ಎಸ್ಪೆಷಲಿ ಕಾಲ್ ನೋವು ಆಲ್ಮೋಸ್ಟ್ ಆಲ್ ಹೋಗಿದೆ. ನಂಗೆ ಈಗ 2 ಫ್ಲೋರ್ಸ್ ಹತ್ತಿದ್ರು ಕೂಡ ಕಾಲ್ ನೋವು ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬರ್ಲಿಕ್ಕಿಂತ ಮುಂಚೆ ನಾನು ಹೋಮಿಯೋಪತಿ ಮಾಡಿದ್ದೇನೆ, ಮತ್ತೆ ಆಯುರ್ವೇದಿಕ್ ಕೂಡ ತಗೊಂಡಿದ್ದೇನೆ. ಸೊ ಅದು ಯಾವುದ್ರಲ್ಲೂ ನನಗೆ ಕಮ್ಮಿ ಆಗಿತ್ತಿಲ್ಲ. ಇಲ್ಲಿ ಬಂದ ನಂತರ ಮಂಡಿ ನೋವು ಕಂಪ್ಲೀಟ್ ವಾಸಿ ಆಗಿದೆ. ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ನನಗೆ ಆಗುವಾಗ ಈ ಮಂತ್ ಆದಾಗ ನನಗೆ ಹೊಟ್ಟೆ ನೋವು ತುಂಬಾ ಬರ್ತಿತ್ತು. ಅಂದ್ರೆ ಪೀರಿಯಡ್ಸ್ಗಿಂತ ಮೊದಲು ಬರ್ತಿತ್ತು, ಆದ ನಂತರವೂ ಬರ್ತಿತ್ತು. ಬಟ್ ಈ ಸತಿ ನನಗೆ ಕಂಪ್ಲೀಟ್ ಹೊಟ್ಟೆ ನೋವು ಇರಲಿಲ್ಲ ಮೇಡಮ್. ಮತ್ತೆ ಬ್ಲೀಡಿಂಗ್ ಕೂಡ ನಾರ್ಮಲ್ ಆಯ್ತು ಈ ಸತಿ. ಯಾವುದೇ ಒಂದು ಜ್ಯೂಸ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಈ ರೀತಿ ಮಿರಾಕಲ್ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಾ. ಇದು ನಿಮಗೆ ಯಾವ ರೀತಿ ಫೀಲ್ ಆಯ್ತು? ನನಗೆ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಬರ್ಲಿಕ್ಕಿಂತ ಮುಂಚೆ ನಮಗೆ ಅವೇರ್ನೆಸ್ ಇರಲಿಲ್ಲ, ಬಟ್ ಬಂದ ನಂತರ ತುಂಬಾವೇ ಖುಷಿ ಆಯ್ತು. ಸೊ ಎಷ್ಟು ಜನಕ್ಕೆ ಸಾಧ್ಯವೋ ನಾನು ಪಾಸಿಟಿವ್ ಆಗಿ ಎಲ್ಲ ಮೆಸೇಜ್ ಕಳಿಸಿದ್ದೇನೆ. ಸೊ ಇದನ್ನ ನೋಡಿದ್ಮೇಲಾರೆ ಅಟ್ಲೀಸ್ಟ್ ತುಂಬಾ ಜನ ಬಂದು ಈ ಒಳ್ಳೆ ಒಂದು ಇದನ್ನ ತಗೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಮೇಡಮ್. ಓಕೆ, ಬರೋ ಮುಂಚೆ ನಿಮಗೆ ಬಿಲೀವ್ ಇರಲಿಲ್ಲ. ನೀವು ಎಷ್ಟು ದಿನದ ಟ್ರೀಟ್ಮೆಂಟ್ ಅಲ್ಲಿ ಈ ರೀತಿ ರಿಸಲ್ಟ್ ಪಡ್ಕೊಂಡಿದ್ದೀರಾ? 25 ಡೇಸ್ ಅಲ್ಲಿ ನನಗೆ ಈ ರಿಸಲ್ಟ್ ಸಿಕ್ಕಿದೆ ಮೇಡಮ್. ಓಕೆ, ನಮ್ಮ ಅಯೋನೈಸ್ಡ್ ಆಲ್ಕಲೈನ್ ವಾಟರ್ ಬಗ್ಗೆ ಏನು ಹೇಳ್ತೀರಾ? ನಿಜ ಒಳ್ಳೇದುಂಟು. ಮತ್ತೆ ಅದು ಆಕ್ಚುಲಿ ಸ್ಟಾರ್ಟ್ ಆದ ನಂತರ ಮತ್ತೆ ಇಲ್ಲಿ ಬಂದು ನೀವು ವಾಟರ್ ಬಗ್ಗೆ ಹೇಳಿದ ನಂತರ ಆಕ್ಚುಲಿ ಜಾಸ್ತಿ ನಾನು ನೀರು ಕುಡಿತಿತ್ತಿಲ್ಲ, ಬಟ್ ಈಗ ತುಂಬಾ ನೀರನ್ನ ಕುಡಿತೇನೆ. ಓಕೆ, ಬೇಸಿಕಲಿ ನೀವೊಬ್ರು ಟೀಚರ್. ಎಷ್ಟೋ ಜನ ಅವರ ಫ್ರೀ ಟೈಮಲ್ಲಿ ಇದ್ರೂ ಇಲ್ಲಿ ಬಂದು ಟೈಮ್ ವೇಸ್ಟ್ ಆಗುತ್ತೆ, ಏನೇನೋ ರೀಸನ್ಸ್ ಅನ್ನ ಹೇಳ್ತಾ ಇರ್ತಾರೆ, ಸ್ಕಿಪ್ ಮಾಡ್ತಾರೆ. ಬಟ್ ನೀವು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲಿ ಸೆರಾಕೆರೆಗೆ ಬಂದ ನಂತರ ತುಂಬಾ ನಂಗೆ ಪಾಸಿಟಿವ್ ಬಂದದ್ದಂದ್ರೆ, ನಿಮ್ ಸ್ಪೀಚ್ ಅಲ್ಲಿ ಯಾವಾಗ್ಲೂ ಹೇಳ್ತಿದ್ರಿ ಹೆಲ್ತ್ ಮುಂದೆ ಬೇರೆ ಏನಲ್ಲ ಅಂತ. ಸೊ ಒಳ್ಳೆ ಹೆಲ್ತ್ ಬೇಕಾದ್ರೆ ನಾವು ಟೈಮ್ನ ಖಂಡಿತ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಸ್ಕೂಲ್ ಮುಗಿದ ನಂತರ ನನಗೆ ಸ್ಟ್ರೆಸ್ ಆಗಲಿ ಅಥವಾ ಏನೇ ಆದರೂ ಕೂಡ ನನಗೆ ಬಂದು ಮಾಡ್ಕೊಳ್ಳೇಬೇಕಂತ ನಾನು ಮನ್ಸು ಮಾಡಿದೆ. ಸೊ ಸ್ಕೂಲ್ ಮುಗಿದ ನಂತರ ಎವ್ರಿ ಡೇ ನಾನು ಬರ್ತಿದ್ದೇನೆ. ಮತ್ತೆ ಬಂದ ನಂತರ ಮಾರನೇ ದಿನ ಸ್ಕೂಲಿಗೆ ಹೋಗುವಾಗ ನನಗೆ ಒಂಥರ ಬಾಡಿಯಲ್ಲಿ ರಿಲ್ಯಾಕ್ಸ್ ಇರ್ತದೆ ಹೊತ್ತು ಏನೋ ನನಗೆ ಇದು ಅಂತ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ. ಓಕೆ, ಇವಾಗಿನ ಲೈಫ್ ಸ್ಟೈಲಿಗೆ ಈ ಥೆರಪಿ ಅಗತ್ಯ ಇದೆಯಾ? ಖಂಡಿತ ಬೇಕಾಗಿದೆ ಮೇಡಮ್, ಖಂಡಿತವೇ ಬೇಕು. ಟೋಟಲ್ ಆಗಿ ಹಾಗಿದ್ರೆ ನಮ್ಮ ಸೆರಾಕೆರೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಸ್ಟಾಫ್ ಮೆಂಬರ್ಸ್ ತುಂಬ ಒಳ್ಳೆ ಇದ್ದಾರೆ ಇಲ್ಲಿ. ಅವರು ಕೇರ್ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಮತ್ತು ಟ್ರೀಟ್ಮೆಂಟ್ಸ್ ಕೂಡ ತುಂಬ ಒಳ್ಳೇದುಂಟು. ಸೊ ಎಲ್ರಿಗೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೆರಾಕೆರೆಗೆ ಬಂದು ಬೆನಿಫಿಟ್ನ ತಗೊಂಡು ಒಳ್ಳೆ ಹೆಲ್ತ್ ಒಂದು ಎಲ್ಲರೂ ಕಾಪಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸಿಸ್ಟರ್, ಥ್ಯಾಂಕ್ ಯು.